ನಮಸ್ತೆ ಬಂಧುಗಳೇ, ಜ್ಞಾನ ಮಾಧ್ಯಮದ ಕುಟುಂಬಕ್ಕೆ ಹಾರ್ದಿಕ ಸ್ವಾಗತ. ನಮ್ಮ ದೇಶ ಅನಾದಿ ಕಾಲದಿಂದಲೂ ಜಗತ್ತಿಗೆ ನಾಗರಿಕತೆ ಮತ್ತು ಸಂಸ್ಕೃತಿಯ ಪಾಠಗಳನ್ನು ಮಾಡುತ್ತಾ ಬಂದಿದೆ. ಈಗಿನ ಭಾರತಕ್ಕೂ ಆಗಿನ ಭಾರತಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಸಹಸ್ರಾರು ವರ್ಷಗಳ ಇತಿಹಾಸದ ವ್ಯತ್ಯಾಸ ಇದೆ. ಸಹಸ್ರಾರು ವರ್ಷಗಳ ಕಾಲ ಇತಿಹಾಸವಿರುವ ಭಾರತ ಒಂದು ಕಾಲದಲ್ಲಿ ಅಖಂಡವಾಗಿತ್ತು. ಆಗಿನ ಗಾಂಧಾರದಿಂದ ಇವತ್ತಿನ ಕಾಂಬೋಡಿಯಾ ದೇಶದವರೆಗೂ ಹಬ್ಬಿತ್ತು. ಕಾಲಾನಂತರದಲ್ಲಿ ಪರಕೀಯರ ಆಕ್ರಮಣದಿಂದ ಛಿದ್ರವಾಗುತ್ತಾ ಬಂದಿತ್ತು. ಆದರೆ ಒಂದು ಕಾಲದಲ್ಲಿ ಭಾರತಕ್ಕಿಂತ ಚಿಕ್ಕ ದೇಶವಾಗಿದ್ದ ಒಂದು ದೇಶ ಇವತ್ತು ಜಗತ್ತಿನ ಅತಿ ಬಲಾಢ್ಯ ಮತ್ತು ಅತಿ ದೊಡ್ಡ ರಾಷ್ಟ್ರವಾಗಿದೆ. ಆ ದೇಶ ಬೇರೆ ಯಾವುದೂ ಅಲ್ಲ, ನಮ್ಮ ಮಿತ್ರ ರಾಷ್ಟ್ರವಾದ ರಷ್ಯಾ. ಕಾಲಾನಂತರದಲ್ಲಿ ಸ್ಥಿತ್ಯಂತರವಾದರೂ ಇವತ್ತಿಗೂ ಜಗತ್ತಿಗೆ ಇದೇ ದೊಡ್ಡ ರಾಷ್ಟ್ರ. ಒಬ್ಬ ದಾರ್ಶನಿಕ ಹೇಳಿರುವ ಮಾತು ಇಂದಿಗೂ ಪ್ರಸ್ತುತವಾಗಿದೆ: ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತ. ಹಾಗೆಯೇ ರಷ್ಯಾ ಇಂದಿಗೂ ತನ್ನ ಇತಿಹಾಸವನ್ನು ಮರೆತಿಲ್ಲ. ಇಂದಿಗೂ ಜಗತ್ತಿನ ಅಗ್ರ ಪರಿಸ್ಥಿತಿ ರಾಷ್ಟ್ರಗಳ ಸಾಲಿನಲ್ಲಿ ರಷ್ಯಾ ಬರುತ್ತದೆ. ಪ್ರಸ್ತುತ ನಡೆದಿರುವ ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಅಮೆರಿಕ ರಷ್ಯಾ ವಿರುದ್ಧ ನೇರ ಯುದ್ಧದಲ್ಲಿ ಭಾಗವಹಿಸಿಲ್ಲ. ಯಾಕೆಂದರೆ ಅಮೆರಿಕಾಗೆ ಗೊತ್ತು ರಷ್ಯಾದ ಶಕ್ತಿ ಏನು ಅಂತ. ಒಂದು ವೇಳೆ ಭಾಗವಹಿಸಿದರೆ ಸೋಲನ್ನು ಎದುರಿಸಬೇಕಾಗುತ್ತದೆ ಅಂತ. ಈಗ ವಿಷಯಕ್ಕೆ ಬರೋಣ. ಇವತ್ತಿರುವ ಜಗತ್ತಿನ ಅತಿ ದೊಡ್ಡ ರಾಷ್ಟ್ರ 1000 ವರ್ಷಗಳ ಹಿಂದೆ ಹೀಗೆ ಇರಲಿಲ್ಲ. ನಮ್ಮ ದೇಶಕ್ಕಿಂತಲೂ ಚಿಕ್ಕ ರಾಜ್ಯವಾಗಿತ್ತು. ಇದು ಯುರೋಪಿನ ಒಂದು ರಾಜ್ಯವಾಗಿತ್ತು. ಈ ರಾಜ್ಯದ ಮೇಲೆ 1237ರಿಂದ 1240 ಅವಧಿಯಲ್ಲಿ ಮಂಗೋಲಿಯರಿಂದ ಆಕ್ರಮಣ ನಡೆದು ಮಂಗೋಲದ ಭಾಗವಾಯಿತು. ಆಗಿನ ರಷ್ಯಾದ ಜನರು ಪ್ರಾಣಿಗಳ ಮಾಂಸ ಮತ್ತು ಚರ್ಮ ಮಾರಿ ಜೀವನ ನಡೆಸುತ್ತಿದ್ದರು. ಆದರೆ ಮಂಗೋಲಿಯಾದ ಆಕ್ರಮಣದಿಂದ ತಮ್ಮ ಸ್ವಾತಂತ್ರ್ಯ ಮತ್ತು ಅಸ್ತಿತ್ವವನ್ನೇ ಕಳೆದುಕೊಂಡರು. ಇದರಿಂದ ಮಂಗೋಲ್ ಸಾಮ್ರಾಜ್ಯದ ವಿರುದ್ಧ ಧ್ವನಿ ಎತ್ತಿದರು ಮತ್ತು ಆಧುನಿಕ ಆಯುಧಗಳಿಂದ ಹೋರಾಡಿ ಮಂಗೋಲಿಯಾ ರಾಜರಿಂದ ತಮ್ಮ ದೇಶವನ್ನು ಹಿಡಿತಕ್ಕೆ ತೆಗೆದುಕೊಂಡರು. ಆಗ ಇವರು ತಮ್ಮ ರಾಜ್ಯಕ್ಕೆ ಮಾಸ್ಕೋವಿ ಎನ್ನುತ್ತಿದ್ದರು. ಹಿಂದಿನ ಮಂಗೋಲಿಯಾ ಯುದ್ಧದಿಂದ ಅನುಭವ ಮತ್ತು ಪಾಠ ಕಲಿತಿದ್ದ ಮಂಗೋಲಿಯಾ ಜನರು ತಮ್ಮ ದೇಶವನ್ನು ವಿಸ್ತಾರ ಮಾಡಲಿಕ್ಕೆ ಶುರು ಮಾಡಿದರು. ಹುಲ್ಲುಗಾವಲಿನಿಂದ ಹಿಡಿದು ಅತಿ ಎತ್ತರದ ಪರ್ವತ ಪ್ರದೇಶಗಳನ್ನು ತಮ್ಮ ರಾಜ್ಯದಲ್ಲಿ ವಿಲೀನಗೊಳಿಸಿದರು. ಏಕೆಂದರೆ ಭವಿಷ್ಯದಲ್ಲಿ ಯಾರೂ ತಮ್ಮ ದೇಶದ ಮೇಲೆ ಆಕ್ರಮಣ ಮಾಡಬಾರದು ಎಂಬ ಪ್ರಜ್ಞೆಯಿಂದ. ಸಮಯದ ಜೊತೆಗೆ ದೇಶದ ಸೈನ್ಯ ತಾಕತ್ತು ಕೂಡ ಹೆಚ್ಚಾಯಿತು ಮತ್ತು ಇದರಿಂದ ತಮ್ಮ ಸುತ್ತಮುತ್ತಲಿನ ಪ್ರದೇಶಗಳನ್ನು ಆಕ್ರಮಣ ಮಾಡಿದರು. ಇದೇ ಸಮಯದಲ್ಲಿ ರಷ್ಯಾದಲ್ಲಿ ಐವ್ಯಾನ್ ದ ಟೆರಿಬಲ್ ಎಂಬ ರಾಜನ ಆಡಳಿತ ಶುರುವಾಯಿತು. ಅವನು ತನ್ನ ಸೈನ್ಯಕ್ಕೆ ಫ್ರೀ ಹ್ಯಾಂಡ್ ಮಾಡಿದನು. ಅವನ ಉದ್ದೇಶ ತನ್ನ ದೇಶ 4 ದಿಕ್ಕುಗಳಿಂದಲೂ ಪ್ರಾಕೃತಿಕ ಸಂಪತ್ತಿಂದ ಸಮೃದ್ಧವಾಗಿರಬೇಕೆಂದು. ಏಕೆಂದರೆ ಯಾರೇ ಆಕ್ರಮಣ ಮಾಡಬೇಕಾದರೂ 10 ಸಲ ಯೋಚನೆ ಮಾಡಬೇಕು ಎಂದು. ಆದ್ದರಿಂದ ಮಾಸ್ಕೋ ಸೈನ್ಯ ಮೊಟ್ಟಮೊದಲು ಸರ್ಬಿಯಾದ ಮೇಲೆ ದಾಳಿ ಮಾಡಿತು. ಏಕೆಂದರೆ ಅದು ಜಗತ್ತಿನ ಅತಿ ತಂಪಾದ ಪ್ರದೇಶವಾಗಿದೆ. ಒಂದು ಹನಿ ನೀರು ಕೂಡ ಕ್ಷಣ ಮಾತ್ರದಲ್ಲಿ ಮಂಜುಗಡ್ಡೆಯಾಗುತ್ತದೆ. 16ನೇ ಶತಮಾನದಲ್ಲಿ ಯುರೋಪಿನ ಅನೇಕ ದೇಶಗಳನ್ನು ತನ್ನ ಸಾಮ್ರಾಜ್ಯದಲ್ಲಿ ವಿಲೀನ ಮಾಡಿಕೊಂಡಿತು. ಇಂತಹ ಪ್ರಾಕೃತಿಕ ವೈರುಧ್ಯತೆಗಳಿಂದ ಕೂಡಿದ ರಷ್ಯಾದ ಮೇಲೆ ಯಾವ ದೇಶವೂ ಸಂಪೂರ್ಣವಾಗಿ ದಾಳಿ ಮಾಡಲು ಸಾಧ್ಯವಾಗಲಿಲ್ಲ. ಏಕೆಂದರೆ ಅವು ಇಂತಹ ಭಯಂಕರ ತಂಪಾದ ಪ್ರದೇಶ, ಉಷ್ಣತೆಯ ಪ್ರದೇಶಗಳು, ದಟ್ಟವಾದ ಕಾಡುಗಳನ್ನು ದಾಟಿ ಬರಬೇಕಾಗುತ್ತಿತ್ತು. 2ನೇ ಮಹಾಯುದ್ಧದಲ್ಲಿ ಜರ್ಮನಿಯ ಸೈನ್ಯ ಸರ್ಬಿಯಾವನ್ನು ದಾಟಲು ಸಾಧ್ಯವಾಗಲಿಲ್ಲ.
ಅಲ್ಲಿಯ ತಂಪಾದ ಪ್ರದೇಶಗಳಲ್ಲಿ ಸೈನಿಕರು ಅಸುನೀಗಿದರು. ನಮ್ಮ ದೇಶದಂತೆಯೇ ಇಲ್ಲಿಯೂ ಅನೇಕ ಸಂಸ್ಕೃತಿಯ ವಿಭಿನ್ನತೆ ಇದೆ. ಆದರೂ ರಷ್ಯಾ ಅವರಿಗೆ ಸಾಂಸ್ಕೃತಿಕ ಸ್ವಾತಂತ್ರ್ಯ ಕೊಟ್ಟಿದೆ. ಇಲ್ಲಿ 11 ಟೈಮ್ ಝೋನ್ಗಳಿವೆ ಮತ್ತು 15 ಅಧಿಕೃತ ಭಾಷೆಗಳಿವೆ. ಅನೇಕ ಧರ್ಮಗಳು ಕೂಡ ಇವೆ. ಇಷ್ಟೆಲ್ಲ ವೈವಿಧ್ಯತೆ ಇದ್ದರೂ ರಷ್ಯಾ ಏಕತೆಯಿಂದ ಕೂಡಿದೆ. ರಷ್ಯಾ ಬೇರೆ ರಾಜ್ಯಗಳ ಮೇಲೆ ಆಕ್ರಮಣ ಮಾಡಿದರೂ ಅಲ್ಲಿಯ ಸಾಂಸ್ಕೃತಿಕ ಮತ್ತು ನಾಗರಿಕತೆಗೆ ಗೌರವ ಕೊಟ್ಟಿದೆ. ಆದ್ದರಿಂದಲೇ ಇವತ್ತಿಗೂ ಈ ದೇಶ ಜಗತ್ತಿನ ಅತಿದೊಡ್ಡ ದೇಶವಾಗಿ ಉಳಿದಿದೆ. ಬನ್ನಿ ಸ್ನೇಹಿತರೆ, ರಷ್ಯಾ ದೇಶದ ರೋಚಕ ಸಂಗತಿಗಳನ್ನು ನೋಡೋಣ. ರಷ್ಯಾ ಎಷ್ಟು ದೊಡ್ಡ ದೇಶವಾಗಿದೆ ಅಂದರೆ ಇದು ಪ್ಲೂಟೋ ಗ್ರಹಕ್ಕಿಂತಲೂ ದೊಡ್ಡದಾಗಿದೆ. ಇದು ನಮ್ಮ ಭಾರತಕ್ಕಿಂತಲೂ 6 ಪಟ್ಟು ದೊಡ್ಡದಿದೆ. ಇಷ್ಟು ದೊಡ್ಡ ದೇಶವಾಗಿರುವ ರಷ್ಯಾದ ಜನಸಂಖ್ಯೆ ಕೇವಲ 14.42 ಕೋಟಿ. ಈ ದೇಶದ ಅಧ್ಯಕ್ಷ ಪುಟಿನ್ ತನ್ನ ಸ್ವಾರ್ಥದ ಸಲುವಾಗಿ ತಾನೇ ಅಧ್ಯಕ್ಷನಾಗಿ ಇರಬೇಕು ಎಂಬ ಅಭಿಲಾಷೆಯಿಂದ ದೇಶದ ಸಂವಿಧಾನವನ್ನೇ ಬದಲಾಯಿಸಿದ್ದಾನೆ. ನಾವು ರಷ್ಯಾ ದೇಶದಿಂದ ಕಲಿತುಕೊಳ್ಳುವುದು ಬಹಳ ಇದೆ. ಇದು ರಷ್ಯಾ ಹೇಗೆ ಅತಿ ದೊಡ್ಡ ದೇಶವಾಯಿತು ಎಂಬುದರ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.